ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ, ಅಕ್ಟೋಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ. ಸಿದ್ದರಾಮಯ್ಯ ಕೊಡ್ತಾರ ಬಿಗ್ ಅಪ್ಡೇಟ್. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತು. ಆಲ್ರೆಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲಗಳಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಳಜಗಳ ಎದ್ದು ಕಾಣ್ತಾ ಇದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ತುಂಬಾ ಸೈಲೆಂಟ್ ಆಗಿದ್ದಾರೆ. ಜೊತೆಗೆ ಮುಂಬರುವ 28ರ ಚುನಾವಣೆಗೆ ರಾಜಕೀಯ ನಿವೃತ್ತಿಯನ್ನು ಸಹ ಘೋಷಣೆ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಅಕ್ಟೋಬರ್ನಲ್ಲಿ ಒಂದು ಮಹಾ ಪ್ಲಾನ್ ಮಾಡಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ಒಂದು ನ್ಯೂಸ್ ಬರ್ತಾ ಇದೆ. ಅದು ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಿಡುವ ಮುನ್ಸೂಚನೆ ಕೊಡ್ತಾ ಇದ್ದಾರಾ ಅನ್ನೋದು ಈಗ ಇರುವ ಒಂದು ಪ್ರಶ್ನೆ. ಹೌದು ವೀಕ್ಷಕರೇ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯನವರು JDS ಇಂದ ಕಾಂಗ್ರೆಸ್ಸಿಗೆ ಬಂದು ಮುಖ್ಯಮಂತ್ರಿ ಆಗಿದ್ರು. ಅದಾದ ಮೇಲೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧ ಮತ್ತು JDS ವಿರುದ್ಧ ಸಿದ್ದರಾಮಯ್ಯನವರು ಯಾವಾಗ ಟೈಮ್ ಸಿಗುತ್ತೋ ಅವಾಗ ವಾಗ್ದಾಳಿ ಮಾಡ್ತಾ ಇದ್ರು. ಆದ್ರೆ ಮೊನ್ನೆ ರೀಸೆಂಟ್ ಆಗಿ ನಡೆದಂತ ಒಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ಮರಣದ ದಿನ ನಡೆದಂತ ಒಂದು ಸ್ನೇಹ ಅಂದ್ರೆ ಆ ಪ್ರೀತಿಯ ಸಮ್ಮಿಲನದ ದಿನ ಈಗ JDSಗೆ ಸಿದ್ದರಾಮಯ್ಯನವರು ಹತ್ರ ಆಗಿದ್ದಾರೆ ಅಂತ ಕಾಂಗ್ರೆಸ್ನ ಬಲ ಮೂಲಗಳು ಹೇಳ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ ಅಂತಲೂ ಸಹ ಕೆಲವು ಕಾಂಗ್ರೆಸ್ಸಿನ ಶಾಸಕರು ಮತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು JDS ಸಭೆಯ ಒಂದು ಜಾಗಕ್ಕೆ ಹೋಗಿದ್ರು ಅನ್ನುವ ಒಂದು ಸುದ್ದಿನೂ ಸಹ ಇದೆ. ಬಟ್ ಅವ್ರು ಯಾವುದೇ ವಿಷಯಕ್ಕೆ ಹೋಗಿರ್ಬೋದು, ಆದರೆ ಸಿದ್ದರಾಮಯ್ಯನವರು JDSನ ಬದ್ಧ ವೈರಿ ತರ ಇದ್ರು. ಅಂದ್ರೆ ಅವ್ರು ಇರೋ ಜಾಗದಲ್ಲಿ ಇವ್ರು ಇರ್ತಾರಲ್ಲ, ಇವ್ರು ಇರೋ ಜಾಗದಲ್ಲಿ ಅವ್ರು ಇರ್ತಾರಲ್ಲ. ಆದ್ರೆ ಇತ್ತೀಚಿನ ದಿನಗಳನ್ನ ನೋಡಿದ್ರೆ ಸಿದ್ದರಾಮಯ್ಯನವರು JDSಗೆ ಹತ್ರ ಆಗ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಎದ್ದೇಳ್ತಾ ಇದೆ. ವೀಕ್ಷಕರ, ಇದೆಲ್ಲಾ ಮಧ್ಯದಲ್ಲಿ ಇನ್ನೊಂದು ನ್ಯೂಸ್ ಸಿದ್ದರಾಮಯ್ಯನವ್ರ ಬಗ್ಗೆ ಬಂದಿದೆ. ಅದು ಏನಪ್ಪಾ ಅಂದ್ರೆ, ಅಕ್ಟೋಬರ್ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಹೊಸ ಪಕ್ಷನ ಸ್ಥಾಪನೆ ಮಾಡ್ತಾರೆ ಅಂತ ನ್ಯೂಸ್ ಹರಿದಾಡ್ತಾ ಇದೆ. ಇದು ಜೊತೆಗೆ ಹೇಳ್ಬೋದು, ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ಹೊಸ ಪಕ್ಷ ಕಟ್ಟಿ ಏನ್ ಮಾಡ್ತಾರೆ ಅಂತ ಕೆಲವು ಜನ ಕೇಳ್ಬೋದು. ಆದ್ರೆ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ನಿವೃತ್ತಿ ಘೋಷಣೆ ಮಾಡಿರ್ಬೋದು, ಆದ್ರೆ ಟೋಟಲ್ ಆಗಿ ರಾಜಕಾರಣನ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಜೊತೆಗೆ ಈಗ ಸಿದ್ದರಾಮಯ್ಯನವರ ಮೇಲೆ 2 ಭಾರಗಳು ಸಹ ಇದೆ. ಅದು ಏನಪ್ಪಾ ಅಂದ್ರೆ, ಮಗ ಯತೀಂದ್ರ ಮತ್ತು ಮೊಮ್ಮಗನ ರಾಜಕಾರಣದಲ್ಲಿ ಬೆಳೆಸಬೇಕಾಗಿರೋದು. ಹೌದು, ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರನ್ನೇ ಮೂಲೆ ಗುಂಪು ಮಾಡ್ತಾ ಇರುವ ಕಾರಣ, ನನ್ನ ಮಗ ಆಗ್ಬೋದು, ನನ್ನ ಮೊಮ್ಮಗ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಆಗ್ಬೋದು, ಮತ್ತೆ ಅವರ ಮೊಮ್ಮಗನನ್ನ ರಾಜಕಾರಣದಲ್ಲಿ ಕಾಂಗ್ರೆಸ್ ಬೆಳೆಯಕ್ಕೆ ಬಿಡುತ್ತಾ ಅನ್ನೋದು ಈಗ ಸಿದ್ದರಾಮಯ್ಯನವರಿಗೆ ಕಾಡ್ತಿರುವ ಪ್ರಶ್ನೆ. ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯನವರು ಸಚಿವರಾಗಿದ್ದಾರೆ. ಈಗ ಅವರಿಗೆ ಒಂದು ನೆಲೆ ತೋರಿಸುವುದು ಸಿದ್ದರಾಮಯ್ಯನವರು. ಇದು ಜೊತೆಗೆ ಕಾಂಗ್ರೆಸ್ನಲ್ಲಿ ಅವರನ್ನ ಮೂಲೆ ಗುಂಪು ಮಾಡ್ತಿರೋದ್ರಿಂದ ಒಂದು ಸಿದ್ದರಾಮಯ್ಯನವರು ಹೈಂದ ಅನ್ನುವ ಒಂದು ಸ್ಟ್ಯಾಂಪ್ ಮೇಲೆ ರಾಜಕಾರಣ ಮಾಡ್ತಿರೋರು. ಈಗ ಕಾಂಗ್ರೆಸ್ನಲ್ಲಿ ಅಹಿಂದನ ಕಡೆಗಣಿಸ್ತಾ ಇರೋದು ಸಿದ್ದರಾಮಯ್ಯರ ಕೋಪಕ್ಕೆ ಒಂದು ಕಾರಣ. ಯಾಕೆಂದ್ರೆ ಸಚಿವ ಸ್ಥಾನ ಸಂಪುಟ ವಿಸ್ತರಣೆ ಟೈಮಲ್ಲಿ ನಾನು ಹೇಳಿದಂತ ಕೆಲವು ಜನಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯನವ್ರ ಕೋಪ ಆದ್ರೆ, ಮತ್ತೆ ಜಮೀರ್ ಅಹಮದ್ ಖಾನಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕೋಪ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಾಗಿಂದನೂ ಸಿದ್ದರಾಮಯ್ಯನವರು ಅವ್ರ ರಾಜೀನಾಮೆ ತಕೊಳ್ಳಿ ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಅದಕ್ಕೆ ಯಾವುದೇ ರಿಯಾಕ್ಟ್ ಮಾಡದ ಕಾರಣ ಸಿದ್ದರಾಮಯ್ಯನವರು ಕೋಪಗೊಂಡಿದ್ದಾರೆ ಅಂತ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಸಿದ್ದರಾಮಯ್ಯನವರು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ ಇಲ್ಲ JDS ಜೊತೆ ಕೈ ಜೋಡಿಸ್ತಾರ ಅನ್ನೋದು ಈಗಿರುವ ಒಂದು ಕುತೂಹಲ ಪ್ರಶ್ನೆ. ಯಾಕಪ್ಪ ಅಂದ್ರೆ, ಸಿದ್ದರಾಮಯ್ಯನವರು ಮೊದಲು ಇದ್ದಿದ್ದು JDS ಪಕ್ಷದಲ್ಲಿ, ಆಮೇಲೆ ಕಾಂಗ್ರೆಸ್ ಬಂದಿದ್ದು. ಈಗ ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆ ಸಿದ್ದರಾಮಯ್ಯನವರು ತುಂಬಾ ಆತ್ಮೀಯವಾಗಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಆಗಾಗ ಸಿದ್ದರಾಮಯ್ಯನವರ ಬಗ್ಗೆ ಒಳ್ಳೆ ಮಾತುಗಳನ್ನ ಹಾಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಮತ್ತೆ ಸಿದ್ದರಾಮಯ್ಯನವರು JDSಗೆ ಬಂದು ಮಗ ಮತ್ತೆ ಮೊಮ್ಮಗನಿಗೆ ಒಂದು ಸ್ಥಾನ ಕೊಡಿಸಲು ಯಶಸ್ವಿ ಆಗ್ತಾರಾ ಅನ್ನೋದು ಒಂದು ಪ್ರಶ್ನೆ ಇದೆ. ಜೊತೆಗೆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಅಂದರೆ ಸಿದ್ದರಾಮಯ್ಯನವರ ಆಪ್ತರು ಶಾಸಕರು ಹೇಳ್ತಾ ಇರೋದೇನಂದ್ರೆ, ಸಿದ್ದರಾಮಯ್ಯನವರು ಅಹಿಂದ ಇದ್ರ ಮೇಲೆ ರಾಜಕಾರಣ ಮಾಡಬೇಕು,
ಅದಕ್ಕಾಗಿ ಒಂದು ಹೊಸ ಪಕ್ಷನೇ ಸ್ಥಾಪನೆ ಮಾಡುವ ಯೋಚನೆಯಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, ಸಿದ್ದರಾಮಯ್ಯನವರು JDSಗೆ ಹೋಗ್ತಾರಾ ಅಥವಾ ಒಂದು ಹೊಸ ಪಕ್ಷವನ್ನು ಕಟ್ಟಿ ಸ್ಥಾಪನೆ ಮಾಡ್ತಾರ ಅನ್ನೋದನ್ನ ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.